ಕನ್ನಡ ರೋಮಾಂಚನವಿ ಕನ್ನಡ ಕರುನಾಡ ಕನ್ನಡ ಕಲಾ ಸಿರಿ ಬಳಗವು 2022ರಿಂದ ಪ್ರತಿ ವರ್ಷವೂ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆಯಲು ಕಾರಣರಾದ ಕನ್ನಡ ಶಿಕ್ಷಕರನ್ನ ಗುರುತಿಸಿ ಪ್ರತಿ ವರ್ಷ ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿ ನೀಡುತ್ತಾ ಬಂದಿದೆ. ಕನ್ನಡಕ್ಕಾಗಿ ದುಡಿತಾ ಇರುವ ತೆರೆಯ ಮರೆಯಲ್ಲಿ ಸೇವೆ ಮಾಡ್ತಾ ಇರುವಂತ ಶಿಕ್ಷಕರನ್ನ ಗುರುತಿಸಿ ಅಭಿನಂದಿಸಬೇಕು. ಇದರ ಮೂಲಕ ಕನ್ನಡ ಸೇವೆ ಮಾಡಬೇಕು ಅನ್ನುವುದು ನಮ್ಮ ಉದ್ದೇಶ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಆವರಣದ ಕನ್ನಡ ಅಧ್ಯಯನ ಕೇಂದ್ರ ಪಕ್ಕದಲ್ಲಿರುವ ಎಚ್ಎನ್ ಸಭಾಂಗಣದಲ್ಲಿ 200ಕ್ಕೂ ಅಧಿಕ ಕನ್ನಡ ಶಿಕ್ಷಕರನ್ನ ಗುರುತಿಸಿ ಗೌರವಿಸಿ ಅಭಿನಂದಿಸುವ ಬಹುದೊಡ್ಡ ವೇದಿಕೆ ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಕರ್ನಾಟಕದ ಧಾರವಾಡ, ಬೆಳಗಾವಿ, ಗುಲಬರ್ಗ, ರಾಯಚೂರು, ಕೋಲಾರ ಈ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಶಿಕ್ಷಕರನ್ನ ಒಂದು ವೇದಿಕೆಗೆ ಸೇರಿಸಿ ಅವರಿಗೆ 2026ನೇ ಸಾಲಿನ ಅತ್ಯುತ್ತಮ ಆದರ್ಶ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಬಾರಿಸು ಕನ್ನಡ ಡಿಂಡಿಮವ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಂಬರೀಶ್ ಅವರು, ನಮ್ಮ ಕರುನಾಡ ಕನ್ನಡ ಕಲಾ ಸಿರಿ ಬಳಗವು ಕನ್ನಡ ಭಾಷೆಯ ಉಳಿವೆ ನಮ್ಮ ಧ್ಯೇಯ ಎಂಬ ವಾಕ್ಯದೊಂದಿಗೆ ಕನ್ನಡ ಭಾಷೆ, ನಾಡು, ನುಡಿ, ಸಂಸ್ಕೃತಿ ಮತ್ತು ಶಿಕ್ಷಕರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನಾನಾ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು, ವಿಶೇಷವಾಗಿ ಪ್ರತಿ ವರ್ಷ ಕನ್ನಡ ಶಿಕ್ಷಕರನ್ನ ಗುರುತಿಸಿ ಗೌರವಿಸುವ 10 ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಈ ವರ್ಷ ಸುಮಾರು 200ಕ್ಕೂ ಅಧಿಕ ಕನ್ನಡ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇದಕ್ಕೆ ಕನ್ನಡ ಸಾಹಿತಿಗಳು, ಕವಿಗಳು ಆದಂತಹ ನಮ್ಮ ಕರುನಾಡ ಕನ್ನಡ ಕಲಾ ಸಿರಿ ಬಳಗದ ರಾಜ್ಯ ಗೌರವಾಧ್ಯಕ್ಷರಾದ ಯಲ್ಲಪ್ಪನವರ ಮಾರ್ಗದರ್ಶನವೇ ಕಾರಣ. ಅವರ ಪ್ರೀತಿ, ಹಾರೈಕೆ, 100 ಕನ್ನಡ ಶಿಕ್ಷಕರ ಸಹಕಾರದಿಂದ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಟಿ ಯಲ್ಲಪ್ಪನವರು, ಗಣ್ಯ ಅತಿಥಿಗಳಾದ ಚಲನಚಿತ್ರ ಹಾಸ್ಯ ನಟ ಕೆಂಪೇಗೌಡರು, ಕನ್ನಡ ಅಧ್ಯಯನ ಕೇಂದ್ರದ ಹಿರಿಯ
ಪ್ರಾಧ್ಯಾಪಕರಾದ ಮುನಿಯಪ್ಪನವರು, ಸಮಾಜ ಸೇವಕರಾದ ವೆಂಕಟೇಶ್ ರವರು, ಚಂದ್ರಕುಮಾರ್ ಅವರು, ಗಾನ ಕೋಗಿಲೆ ಶಶಿಧರ್ ಕೋಠಿಯವರು, ಇನ್ನು ಅನೇಕ ಗಣ್ಯರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಗಣ್ಯರಿಗೆ, ಶಿಕ್ಷಕರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಅಂಬರೀಶ್ ಅವರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ತೆ. ನಮ್ಮ ಕರುನಾಡ ಕನ್ನಡ ಕಲಾ ಸಿರಿ ಬಳಗದ ಮತ್ತು AGS ಚಾರಿಟಬಲ್ ಟ್ರಸ್ಟ್ನ ಸೇವಾ ಕಾರ್ಯಗಳನ್ನು ಎಲ್ಲರೂ ಈಗಾಗಲೇ ನೋಡ್ತಾ ಬಂದಿದ್ದೀರಿ. ನಮ್ಮ ಕರುನಾಡ ಕನ್ನಡ ಕಲಾ ಸಿರಿ ಬಳಗವು 2022ರಿಂದ ಯಾರು SSLC ಮತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯಲು ಕಾರಣರಾಗ್ತಾರೆ ಅಂತಹ ಕನ್ನಡ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಪ್ರತಿ ವರ್ಷ ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ. ನಮ್ಮ ಗೌರವಾಧ್ಯಕ್ಷರಾದಂತಹ ಯಲ್ಲಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿ ಕಾರ್ಯಕ್ರಮಗಳು ನಡ್ಕೊಳ್ತಾ ಬರ್ತಾ ಇದ್ದಾವೆ. 2027ರಿಂದ ಇಲ್ಲಿ ತನಕ ಸಾವಿರಾರು ಶಿಕ್ಷಕರನ್ನು ಗುರುತಿಸಿರೋ ನಾವು ಈ ವರ್ಷ ಬೆಳಗಾವಿ, ಧಾರವಾಡ, ಗುಲ್ಬರ್ಗ, ಕೋಲಾರ ತುಂಬ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಕನ್ನಡ ಶಿಕ್ಷಕರನ್ನು ಗುರುತಿಸಿ ಅವ್ರನ್ನ ಕರೆಸಿ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಈ HN ಸಭಾಂಗಣದಲ್ಲಿ ಬಹುದೊಡ್ಡ ವೇದಿಕೆ ಮೇಲೆ ಅವರಿಗೆ 2026ನೇ ಸಾಲಿನ ಅತ್ಯುತ್ತಮ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ. ಇದಕ್ಕೆಲ್ಲ ನನಗೆ ಪ್ರತಿನಿತ್ಯ ಮಾರ್ಗದರ್ಶನ ನೀಡ್ತಾ, ಸಹಕಾರ ನೀಡ್ತಾ ನಮ್ಮ ಜೊತೆಯಲ್ಲಿ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ನನ್ನ ರಾಜ್ಯ ಗೌರವಾಧ್ಯಕ್ಷರಾದಂತಹ ಟಿ ಯಲ್ಲಪ್ಪನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿಯಾಗಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಎಲ್ಲ ಕಾರ್ಯಕ್ರಮಗಳಲ್ಲೂ ನನ್ನ ಜೊತೆ ನಿಲ್ತಕ್ಕಂಥ ನಮ್ಮ ಗೋವಿಂದರಾಜ್ ಸರ್ ಆಗ್ಬೋದು. ಮತ್ತು ಇದೇ ರೀತಿಯಾಗಿ ಇದೊಂದು ಭಾಳ ವಿಶೇಷವಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ವರ್ಷದಿಂದ ಪ್ರತಿ ಜಿಲ್ಲೆಗಳಲ್ಲಿ ಯಾವುದೇ ಕನ್ನಡ ಶಿಕ್ಷಕರು, ಈ ವಿಡಿಯೋವನ್ನು ನೋಡಿದಂತಹ ಕನ್ನಡ ಶಿಕ್ಷಕರು ಅಥವಾ ಇವತ್ತಿನ ಪ್ರಶಸ್ತಿ ತಗೊಂಡಂತಹ ಕನ್ನಡ ಶಿಕ್ಷಕರು ಅಥವಾ ಎಲ್ಲೇ ಇರ್ತಕ್ಕಂಥ ಕನ್ನಡ ಶಿಕ್ಷಕರು ಏನಾದರೂ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಒಂದು ಏನೂ ಇಲ್ಲ, ಒಂದು ನಿಮ್ಮ ಶಾಲಾ ಕಾಲೇಜಿನ ಸಭಾಂಗಣಗಳಲ್ಲಿ 100 ಜನ ಕೂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಟ್ಟಿದ್ದೆ ಆದರೆ ಅಂತಹ ಜಿಲ್ಲೆಗಳಲ್ಲಿ 100 ಕನ್ನಡ ಶಿಕ್ಷಕರನ್ನು ನೀವು ಗುರುತಿಸಿ ಅವರ ಮಾಹಿತಿಯನ್ನು ನಮಗೆ ಕೊಟ್ಟರೆ ಪ್ರತಿ ಜಿಲ್ಲೆಗಳಲ್ಲಿ 100 ಕನ್ನಡ ಶಿಕ್ಷಕರಿಗೆ ಈ ವರ್ಷದ ಅತ್ಯುತ್ತಮ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ನಾವು ಭಾವಿಸಿದ್ದೇವೆ. ಈಗ 14ನೇ ತಾರೀಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಅದ್ವೈತ ಕಾಲೇಜಿನ ಭಾರ್ಗವ್ ಸರ್ ಅವರು ನಡೆಸ್ತಾ ಇದ್ದಾರೆ. 20 ಹೊಸಕೋಟೆಯಲ್ಲಿ ಒಂದು ಅದ್ವೈತ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಯಲ್ಲಪ್ಪನವರ ಅಧ್ಯಕ್ಷತೆಯಲ್ಲಿ. ಆ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರದಲ್ಲಿರೋರು ಇದಕ್ಕೆ ನೋಂದಣಿಯನ್ನು ಮಾಡ್ಕೋಬೋದು. ಯಾವುದೇ ರೀತಿಯಂಥ ಹಣ ಇರಲ್ಲ, ಉಚಿತ ನೋಂದಣಿ ಇರುತ್ತೆ. ತಮಗೆಲ್ಲ ರೀತಿಯಂಥ ಪ್ರಶಸ್ತಿ, ಪ್ರಮಾಣ ಪತ್ರ, ಕನ್ನಡ ಶಾಲು, ಸನ್ಮಾನದ ಶಾಲುವನ್ನು ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೇ ಜೂನ್ 21ಕ್ಕೆ ಮೈಸೂರಿನಲ್ಲಿ 200 ಜನ ಕನ್ನಡ ಶಿಕ್ಷಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. 28ನೇ ತಾರೀಕು ವಿಜಯಪುರ ಜಿಲ್ಲೆಯಲ್ಲಿ ರಮೇಶ್ ಅವರ ಸಾರಥ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದೇ ರೀತಿಯಾಗಿ ತಾವೆಲ್ಲರೂ ಯಾರಾದರೂ ಕನ್ನಡ ಶಿಕ್ಷಕರು ಅಥವಾ ಕನ್ನಡದ ಬಗ್ಗೆ ಒಲವಿರ್ತಕ್ಕಂಥವ್ರು ಯಾವುದೇ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದ ಯಲ್ಲಪ್ಪನವರ ಮಾರ್ಗದರ್ಶನದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ನಾವು 100 ಜನರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಬೇಕು ಅಂದ್ಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ಸಂಪೂರ್ಣವಾದಂಥ ಯಶಸ್ವಿಯನ್ನು ಕಂಡಿದೆ. ಈ ಯಶಸ್ವಿಗೆ ಕಾರಣರಾದ ಎಲ್ಲ ನನ್ನ ಗಣ್ಯ ಅತಿಥಿಗಳಿಗೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಕನ್ನಡ ಶಿಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆ, ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು, ಬೆಳೀತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸಿನಿಮಾ ರಂಗದಲ್ಲಿ ಅವ್ರು ಹಿಂದೆ ಬಂದಂಥವ್ರು, ಮುಂದೆ ಬಂದಂಥವ್ರು ಎಷ್ಟೋ ಜನ ಮುಂದಕ್ಕೆ ಹೋಗಿದ್ದಾರೆ, ಎಷ್ಟೋ ಜನ ವಾಪಸ್ ಹೊರಟೋಗಿದ್ದಾರೆ. ಆದರೆ ಅವರು ನಾನು ಮುಂದಕ್ಕೆ ಹೋಗ್ತೀನಿ, ನಾನು ಹಿಂದಕ್ಕೆ ಹೋಗಲ್ಲ. ತುಂಬ ಬಾರ್ಗಳಲ್ಲಿ, ಹೋಟ್ಲುಗಳಲ್ಲಿ ಎಲ್ಲ ಕಡೆ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಕನ್ನಡ ಸೇವೆ ಮಾಡ್ತಿದ್ದೀರಿ ಅಂತ ಸತ್ಯ. ಪ್ರತಿಯೊಬ್ಬರು ಒಂದೊಂದು ಕಡೆ ಒಂದೊಂದು ಕಷ್ಟಪಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದು ಒಂದು ಸಾಧನೆ ಗುರಿ ಅಂತ ನಡೀತಾರೆ. ಅದನ್ನು ಗುರುತಿಸಿ ಈ ಥರ ಒಂದು ಸನ್ಮಾನ, ಈ ಥರ ಒಂದು ಅವಾರ್ಡ್ ಫಂಕ್ಷನ್ನ ಮಾಡಿದಾಗ ನಮ್ಗೇನಾಗುತ್ತೆ, ನಮ್ಗಿನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಮ್ಮನ್ನು ಗುರುತಿಸ್ತಾ ಇದ್ದಾರಪ್ಪ ಯಲ್ಲಪ್ಪ ಸರ್, ಅಂಬರೀಷ್ ಅಣ್ಣ ಅಂತವ್ರು ಗುರುತಿಸ್ತಾ ಇದ್ದಾರೆ, ನಮ್ಮನ್ನು ಕರೀತಾ ಇದ್ದಾರೆ, ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ, ನಮಗೊಂದು ಅವಾರ್ಡ್ ಕೊಡ್ತಾ ಇದ್ದಾರೆ ಅಂದಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇವತ್ತಿಂದ ನಿಮ್ಮೆಲ್ಲರಿಗೂ ಜವಾಬ್ದಾರಿ ಜಾಸ್ತಿ. ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಗುರುತಿಸ್ತಾ ಇರೋರಿಗೋಸ್ಕರ ನೀವು ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡಬೇಕಾಗುತ್ತೆ. ನಾನು ಸತತ ಒಂದು 20 ವರ್ಷಗಳ ಕಾಲ ಈ ಒಂದು ಶಿಕ್ಷಣ ವೃತ್ತಿಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ನಮ್ಮ ನೆಲಮಂಗಲದಲ್ಲಿ ನಾನು ಓದಿದಂಥ ಶಾಲೆಯಲ್ಲೇ 17 ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆ ಕಲಿಸಿದ್ದೀನಿ. ಹಾಗೂ ಇನ್ನು ಕೆಲವು ಹಳ್ಳಿಗಳಲ್ಲಿ ಶ್ರೀನಿವಾಸಪುರ, SG ಪಾಳ್ಯ,
ಇನ್ನು ಅನೇಕ ಹಳ್ಳಿಗಳಲ್ಲಿ ಗ್ರಾಮಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದು ಅಷ್ಟಕ್ಕೆ ಅಲ್ಲದೆ ಆ ಒಂದು ಕ್ರೀಡೆಯಲ್ಲೂ ಅಷ್ಟೇ ನಮ್ಮ ಜೊತೆಲಿದ್ದಾರೆ ಸೋಮಪ್ಪ ಅವರು ನಮ್ಮ ದೈಹಿಕ ಶಿಕ್ಷಕರು. ಭಾಷಾ ಶಿಕ್ಷಕರು ಯಾವತ್ತೂ ದೈಹಿಕ ಶಿಕ್ಷಕರಿಗೆ ಸಪೋರ್ಟ್ ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ನಾನು ಗಣಿತ ಶಿಕ್ಷಕನಾಗಿದ್ದರೂ ಸಹ ಆ ವಿದ್ಯಾರ್ಥಿಗಳ ಜೊತೆ ಬೆರೆತು ಈ ಒಂದು ಕ್ರೀಡೆಯಲ್ಲೂ ಕಬಡ್ಡಿ ಅನ್ನುವಂಥ ಒಂದು ಕ್ರೀಡೆಯಲ್ಲಿ ಆ ಒಂದು ರಾಜ್ಯ ಮಟ್ಟದಲ್ಲಿ ಆ ಒಂದು ಹೆಣ್ಣುಮಕ್ಕಳ ತಂಡವನ್ನು ಪ್ರತಿನಿಧಿಸೋದಕ್ಕೆ ಕೋಚ್ ಆಗಿದ್ದೀನಿ. ಆಗ ಅವರು ಆ ಟೀಮ್ ಒಂದು ದೈಹಿಕ ಶಿಕ್ಷಕರು ನಮ್ಮ ಸೋಮಪ್ಪನವರು, ಅವರು ಸಹ ಅವ್ರಿಗೆ ನಾನು ಸಹಕಾರ ಕೊಟ್ಟಿದ್ದೀನಿ. ನಾನು ಗಣಿತ ಶಿಕ್ಷಕರಾಗಿದ್ದರೂ ಕ್ರೀಡೆಯಲ್ಲಿ ಜಾಸ್ತಿ ಆಸಕ್ತಿ ತೋರಿಸಿದ್ದೀನಿ. ಅದೇ ರೀತಿ ನಮ್ಮ ಶಿಷ್ಯ ದರ್ಶನ್ ಜೆ ಅಂತ ನೀವು ನೋಡಿರ್ಬೋದು, ಪ್ರೊ ಕಬಡ್ಡಿಯಲ್ಲಿ ಸಚಿನ್ ತೆಂಡೂಲ್ಕರ್ ಟೀಮ್ನಲ್ಲಿ 48 ಲಕ್ಷಕ್ಕೆ ಅವನು ಹರಾಜಿಗೆ ಹೋಗಿದ್ದಾನೆ. ಅವನು ನನ್ನ ಶಿಷ್ಯ, ನಮ್ಮ ಶಾಲೆಯ ವಿದ್ಯಾರ್ಥಿ. ಅದಕ್ಕೂ ಸಹ ನಮ್ಮ ಸೋಮಪ್ಪನವರಾಗಲಿ ನಾವು ಆಗಲಿ ಅವ್ರಿಗೆ ಒಂದು ಪ್ರೇರಣೆ ಕೊಟ್ಟು ಈಗ ಅವನು ರೈಲ್ವೇಸಲ್ಲಿ ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾನೆ. ಇನ್ನೂ ಅನೇಕ ರಂಗದಲ್ಲಿ ಅನೇಕ ವಿದ್ಯಾರ್ಥಿಗಳು ಒಂದು ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸೋದಕ್ಕೆ ಕ್ರೀಡೆ ಹೇಗೆ ಶಿಕ್ಷಣ ಎಷ್ಟು ಮುಖ್ಯವೋ ಕ್ರೀಡೆಯೂ ಅಷ್ಟೇ ಮುಖ್ಯ ಅನ್ನೋದನ್ನು ಸಾಬೀತುಪಡಿಸೋದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅನೇಕ ಕ್ಷೇತ್ರಗಳಲ್ಲಿ ಇವಾಗ ಕ್ರೀಡೆಯಲ್ಲಿ ಅಭಿವೃದ್ಧಿ ಪಡಿ ಅಲ್ಲಿ ಒಂದು ಸಾಧನೆಯನ್ನು ಮಾಡಿ ಅವರು ಸರ್ಕಾರಿ ನೌಕರಿಯನ್ನು ತಗೊಂಡಿದ್ದಾರೆ. ಈ ರೀತಿ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಟ್ಟಂಥ ಮತ್ತು ಇವತ್ತು ಕೊಟ್ಟಿರೋಂಥ ಅವಾರ್ಡು ಇನ್ನೂ ನನಗೆ ಅನೇಕ ಕೆಲಸಗಳನ್ನು ಮಾಡೋದಕ್ಕೆ ಹಾಗೂ ಇನ್ನೂ ಅನೇಕ ವಿದ್ಯಾರ್ಥಿಗಳನ್ನು ತಯಾರು ಮಾಡೋದಕ್ಕೋಸ್ಕರ ಇದು ನಿಜವಾಗೂ ನನಗೆ ಪ್ರೋತ್ಸಾಹ ಕೊಟ್ಟಿದೆ. ಈ ಒಂದು ಕೊಟ್ಟಂಥ ಅಂಬರೀಷ್ ಸರ್ ಅವರು ನಮಗೆ ತುಂಬ ಆತ್ಮೀಯರು. ನಮ್ಮನ್ನು ಸಹೋದರ ಭಾವನೆಯಿಂದನೇ ನೋಡ್ತಾರೆ. ಅಷ್ಟೇ ಅಲ್ಲ, ಅವರು ಯಾವುದೇ ಕಾರ್ಯಕ್ರಮಕ್ಕೂ ಬಂದರೂ ಸರ್ ದಯವಿಟ್ಟು ಬನ್ನಿ, ನಮ್ಮ ಕಾರ್ಯಕ್ರಮದಲ್ಲಿ ಅನೇಕ ಶಿಕ್ಷಕರು ಬರ್ತಾರೆ, ಅವರಿಗೆ ನಿಮ್ಮ ಒಂದು ವಿಚಾರಗಳನ್ನು ತಿಳಿಸಿ, ನಿಮ್ಮ ಒಂದು ಸಾಧನೆ ಇಡಿ, ಅವರು ಸಹ ಒಂದು ಸಾಧನೆ ಮಾಡಲಿ ಅಂತ ನಮಗೆ ಕರೀತಾರೆ. ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಅಂಬರೀಷ್ ಸರ್ಗೂ ಸಹ ಈ ಒಂದು ನಮ್ಮ ಒಂದು ಇವತ್ತು ಏನು ಒಂದು ಕಾರ್ಯಕ್ರಮಕ್ಕೆ ಕರೆದು ಇವತ್ತೊಂದು ಸನ್ಮಾನಿತ ಮಾಡಿದ್ದಾರೆ. ಅವರಿಗೆ ನಮಗೆ ಹೃದಯಪೂರ್ವಕವಾಗಿ ನಮ್ಮ ನೆಲಮಂಗಲ ಜನತೆ ಪರವಾಗಿ ಹಾಗೂ ನನ್ನ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ನಿಂತಿರೋದಕ್ಕೆ ನಮ್ಮ ಗುರುಗಳಾದ ಯಲ್ಲಪ್ಪನವ್ರ ಕಾರಣ ಅಂತ, ನನ್ನನ್ನು ನಿಲ್ಲಿಸಿರೋದಕ್ಕೆ ನನ್ನ ಪ್ರೀತಿಯ ಮಾನಸ ಪುತ್ರನಾದಂಥ ಅಂಬರೀಷ್ ಕಾರಣ ಅಂತ ನಾನು ಹೇಳ್ತೇನೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ. ನಾನು ಪ್ರೊಫೆಸರ್ ಟಿ ಯಲ್ಲಪ್ಪ ಅಂತ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿದ್ದೀನಿ ಮತ್ತು ಕವಿ, ಪ್ರಾಧ್ಯಾಪಕ, ವಿಮರ್ಶಕ. ನಾನು ಪ್ರಸ್ತುತ ಕರುನಾಡ ಕನ್ನಡ ಕಲಾಸಿರಿ ಬಳಗದ ಗೌರವಾಧ್ಯಕ್ಷನಾಗಿದ್ದೇನೆ. ಈ ಸಂಘದ ಅಧ್ಯಕ್ಷರಾಗಿ CM ಅಂಬರೀಷ್ ಅವರಿದ್ದಾರೆ, ನನ್ನ ಪ್ರೀತಿಯ ಶಿಷ್ಯ. ಕಳೆದ 7-8 ವರ್ಷಗಳಿಂದ ಕರುನಾಡ ಕಲಾಸಿರಿ ಬಳಗ ಈ ನಾಡಿನಾದ್ಯಂತ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಖಾಸಗಿ ಕಾಲೇಜುಗಳಲ್ಲಿ ದುಡಿತಾ ಇರುವಂಥ ಮೇಷ್ಟ್ರುಗಳನ್ನು ಗುರುತಿಸಿ ಗೌರವಿಸುವುದು, ಅದರಲ್ಲೂ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದಿರುವಂಥ ವಿದ್ಯಾರ್ಥಿಗಳನ್ನು ಮತ್ತು ಆಯಾ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವ ಪ್ರಶಸ್ತಿ, ಅತ್ಯುತ್ತಮ ಶಿಕ್ಷಕ, ಅತ್ಯುತ್ತಮ ಪ್ರಾಂಶುಪಾಲರು, ಅತ್ಯುತ್ತಮ ಆಡಳಿತಗಾರರು, ಈ ಥರ ಗುರುತಿಸಿ ಗೌರವಿಸುವ ಕೆಲಸವನ್ನು ಕರ್ನಾಟಕ ಕಲಾಸಿರಿ ಬಳಗ ಮಾಡ್ತಾಯಿದೆ. ಕರ್ನಾಟಕ ಕಲಾಸಿರಿ ಬಳಗದ ಜೊತೆಗೆ AGS ಶಿಕ್ಷಣ ಸಂಸ್ಥೆ ಅಥವಾ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಮ್ಮ CM ಅಂಬರೀಷ್ ಅವರು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ವಲಸೆ ಬಂದಂಥ ಕಟ್ಟಡ ಕಾರ್ಮಿಕರ ಮಕ್ಕಳನ್ನು ಒಂದು ಕಡೆ ಸೇರಿಸಿ ಅವರಿಗೆ ಒಂದು ಉಚಿತ ಶಿಕ್ಷಣವನ್ನು ಕೊಡುವ, ಶಾಲೆ ಬಿಟ್ಟಿರುವಂಥ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವ, ಪೀಠೋಪಕರಣಗಳನ್ನು ಪಾಠೋಪಕರಣಗಳನ್ನು ಕೊಡುವ, ಅವರಿಗೆ ಊಟ ಮತ್ತು ವಸತಿಯನ್ನು ಕೊಡುವ, ನಿರ್ಗತಿಕರನ್ನು ಗುರುತಿಸುವ, ಈ ಥರದ ಹಲವು ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ನಮ್ಮ AGS ಚಾರಿಟಬಲ್ ಶಿಕ್ಷಣ ಸಂಸ್ಥೆ ಮಾಡ್ತಾ ಬಂದಿದೆ. ಈ ಎರಡೂ ಸಂಸ್ಥೆಗಳ ವತಿಯಿಂದ ಸುಮಾರು 7-8 ವರ್ಷಗಳಲ್ಲಿ ನಾಡಿನ ಸಾವಿರಾರು ಜನ ಕನ್ನಡ ಶಿಕ್ಷಕರನ್ನು ಮತ್ತು ಕನ್ನಡದಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನು ಸಮರೋಪಾದಿಯಲ್ಲಿ ನಮ್ಮ ಸಂಘ ಮಾಡ್ತಾ ಇದೆ.
ಇದು ಯಾರಿಂದಲೂ ದೇಣಿಗೆಯನ್ನು ಅಥವಾ ಒತ್ತಾಯಪೂರ್ವಕವಾಗಿ ಕಾಸನ್ನು ವಸೂಲಿ ಮಾಡದೆ ಪ್ರೀತಿಪೂರ್ವಕವಾಗಿ ಅವರ ಕೊಟ್ಟ ಕಾಣಿಕೆಯ ಮುಖಾಂತರ ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುವ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಸಂಸ್ಕೃತಿ ಇಲಾಖೆ, ಈ ಥರದ ಕನ್ನಡ ಸಾಹಿತ್ಯ ಪರಿಷತ್ತು, ಈ ಥರದ ಭಾರತ ದೇಶದ ಬೇರೆ ಯಾವ ರಾಜ್ಯಗಳಲ್ಲೂ ಭಾಷೆಗೆ ಸಂಬಂಧಪಟ್ಟ ಹಾಗೆ, ನಾಡಿಗೆ ಸಂಬಂಧಪಟ್ಟ ಹಾಗೆ, ನುಡಿಗೆ ಸಂಬಂಧಪಟ್ಟ ಹಾಗೆ ಇಲ್ಲದಷ್ಟು ಸಂಸ್ಥೆಗಳಿದ್ದಾವೆ. ಆದರೆ ಅದರೆಲ್ಲದರ ಆಚೆಗೆ ತುಂಬ ತಳಮಟ್ಟದಲ್ಲಿ ನಾಡಿನ ಮೂಲೆ ಮೂಲೆಯಲ್ಲಿ ಕನ್ನಡಕ್ಕೋಸ್ಕರ ದುಡಿತಾ ಇರುವಂಥ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನು, ಅದ್ರ ಜೊತೆಗೆ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋರನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನು ಕೂಡ ನಮ್ಮ ಕರ್ನಾಟಕ ಕಲಾ ಸಿರಿ ಬಳಗ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ಗಣ್ಯರು ನಮ್ಮ ಜೊತೆ ಕೈ ಜೋಡಿಸಿ ಈ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು 201 ಜನ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಮತ್ತು ಅವರು ಬೇರೆ ಬೇರೆ ಕನ್ನಡ ನಾಡು ನುಡಿ ಸೇವೆಗೆ ಸಲ್ಲಿಸಿರುವಂಥ ಸೇವೆಯನ್ನು ನಾವು ಗುರುತಿಸಿ ಸನ್ಮಾನವನ್ನು ಮಾಡಿದ್ದೇವೆ. ಕರ್ನಾಟಕದ ಬೇರೆ ಎಲ್ಲ ಜಿಲ್ಲೆಗಳಿಂದಲೂ ಇವತ್ತು ಶಿಕ್ಷಕರು ಬಂದಿದ್ದಾರೆ. ಬಳ್ಳಾರಿ, ಗುಲ್ಬರ್ಗ, ರಾಯಚೂರು, ಮಂಗಳೂರು, ಬೀದರ್, ಹೀಗೆ ನಾಡಿನ ಎಲ್ಲ ಜಿಲ್ಲೆಗಳಿಂದಲೂ ಇವತ್ತು ಮೇಷ್ಟ್ರುಗಳು ಬಂದಿದ್ದಾರೆ. ಹಾಗಾಗಿ ಇವತ್ತು ಒಂದು ಕನ್ನಡ ನುಡಿ ಸೇವೆಯನ್ನು ಮಾಡ್ತಾ ಇರುವ ಕನ್ನಡ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವ ಒಂದು ದೊಡ್ಡ ಸಂಭ್ರಮದ ಕೆಲಸ ಇವತ್ತು ನಡೆದಿದೆ ಅಂತ ನಾನು ಬಹಳ ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಬರೀಷ್ ಅವ್ರ ಬಗ್ಗೆ ಏನು ಹೇಳಿ, ಅಂಬರೀಷ್ಗೆ ಒಂದು ಬಿರುದು ಕೊಡಬೇಕು ಅಂತ ಕಾಣ್ತಾ ಇದೆ ನನಗೆ. ಜಾಗರಾಜ್ ಅವ್ರ ಹತ್ರ ಮಾತಾಡೋಕೆ ಹೇಳಿದೆ ನಾನು, ಏನ್ ಸರ್ ಒಂದು ಬಿರುದು ಕೊಡೋಣ ಅಂತ. ಕನ್ನಡ ಕೇಸರಿ ಅಂಬರೀಷ್, ಕನ್ನಡ ಕೇಸರಿ ಅನ್ನೋ ಬಿರುದನ್ನು ನಾನು ಯಾಕೋ ಮನಸ್ಸಿಗೆ ನನಗೆ ಫ್ಲಾಶ್ ಆಯಿತು. ಹೌದಲ್ಲ ಸರ್, ಕೊಡ್ಬೋದಲ್ಲ ಸರ್? ಎಲ್ಲರೂ ಸೇರಿ ಜೋರಾಗಿ ಚಪ್ಪಾಳೆ ಕೊಡಿ ಈ ಮಹಾನುಭಾವರಿಗೆ. ಮಾತಿನ ಮೋಡಿಗಾರ, ಎಲ್ಲಕ್ಕೂ ಮಿಗಿಲಾಗಿ ಜಾತಿ, ಮತ, ವರ್ಗ, ವರ್ಣ ಎಲ್ಲ ಭೇದಗಳನ್ನು ಅತೀತವಾದ ಭಾವೈಕ್ಯವನ್ನು ಸಾರುವಂತ ನನ್ನ ತಮ್ಮ ಅಂಬರೀಷ್ ಅವರು. ಆ ಅಂಬರೀಷ್ ಅಭಿಮಾನಿ ಬಳಗ ಇದೆ, ಈ ಅಂಬರೀಷಿಗೂ ಅಭಿಮಾನಿ ಬಳಗ ಇದೆ. ಅದರ ಅಧ್ಯಕ್ಷ ಸ್ಥಾನಕ್ಕೆ ನಾನು ಬೇಕಾದ್ರೆ ಸ್ಪರ್ಧೆ ಬೇಕಾದ್ರೆ ಮಾಡ್ತೀನಿ, ಅಷ್ಟು ನನ್ನ ಪ್ರೀತಿ ನಮ್ಮ ಅಂಬರೀಷ್ ಹತ್ರ. ನಮ್ಮ ಸಂಸಾರ ಸಾಗರ ಪ್ರೀತಿ ಎಂಬ ದೈವವೇ, ಪ್ರೀತಿ ಎಂಬ ದೈವವೇ ನವಗಾಥ, ಆ ದೈವ ತಂದ ಬರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ. ಇದು ಕನ್ನಡದ ಸಂಸಾರ, ಆನಂದ ಸಾಗರ. ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ, ಸಿರಿಗನ್ನಡಂ ಗೆಲ್ಗೆ.